ಬುದ್ಧ, ಧಮ್ಮ, ಸಂಘ ಈ ತ್ರಿರತ್ನಗಳಿಗೆ ತ್ರಿವಾರ ವಂದಿಸುತ್ತಾ ನಮೋ ಬುದ್ಧಾಯ. ಸದಾ ಎಚ್ಚರಿಕೆಯಿಂದಿರುವವನು ಸಂಯಮಶಾಲಿಯಾಗಿರುತ್ತಾನೆ. ಎಚ್ಚರಿಕೆಯ ಫಲವಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಉದ್ದೇಶದಿಂದ ಅವುಗಳನ್ನು ಶಿಕ್ಷಿಸುತ್ತಾ ಹೋದರೆ ಅದು ದೇಹದಂಡನೆಯಾಗುತ್ತದೆ. ಭಗವಾನ್ ಬುದ್ಧರ ಕಾಲದಲ್ಲಿ ಇಂದ್ರಿಯಗಳನ್ನು ಪೀಡಿಸುತ್ತಾ ದೇಹದಂಡನೆ ಮಾಡಿಕೊಳ್ಳುತ್ತಿದ್ದವರು ಅನೇಕರಿದ್ದರು. ಅದನ್ನೇ ಅವರು ಪರಮಸಿದ್ಧಿ ಎಂದು ನಂಬಿಕೊಂಡಿದ್ದರು. ಆದುದರಿಂದಾಗಿ ಯಾವ ಲಾಭವೂ ಇಲ್ಲ ಎಂದು ಭಗವಾನ್ ಬುದ್ಧರು ನಮ್ಮನ್ನು ತೋರಿಸಿಕೊಟ್ಟಿದ್ದಾರೆ. ಮನಸ್ಸಿನ ಸಂಸ್ಕಾರವು ಇಂದ್ರಿಯಗಳ ಸಂಯಮವು ಜೊತೆಗೆ ಆಗಬೇಕು. ಒಂದಕ್ಕೊಂದು ಪೂರಕವಾಗಬೇಕೇ ಹೊರತು ಒಂದರಿಂದ ಇನ್ನೊಂದು ಲಭಿಸುತ್ತದೆ ಎಂದು ತಿಳಿಯುವುದು ತಪ್ಪು. ಆದ್ದರಿಂದಲೇ ಭಗವಾನ್ ಬುದ್ಧರು ತಮ್ಮ ಕೊನೆಯ ಸಂದೇಶವಾದರೂ ಅಪ್ಪಮಾದವನ್ನೇ ಕುರಿತದ್ದಾಗಿದೆ. ತಮ್ಮ ಅಸಂಖ್ಯಾತ ಶಿಷ್ಯರನ್ನು ಕುರಿತು ಅವರು ಅಪ್ಪಮಾದೇನ ಸಂಪಾದೇಥ, ಎಚ್ಚರಿಕೆಯನ್ನು ಸಂಪಾದಿಸಿ ಎಂದು ಹೇಳಿದ್ದರು. ದಿಕ್ಕುಗಾಣದೆ ಕುರುಡಾಗಿ ಧಾವಿಸುತ್ತಿರುವ ಇಂದಿನ ಲೋಕಕ್ಕೆ ಧಮ್ಮಪದದ ಅಪ್ಪಮಾಗವರ್ಗ ಅಂದರೆ ಎಚ್ಚರಿಕೆಯ ಮಾರ್ಗವು ತುಂಬ ಅಗತ್ಯವಾದ ಸಂದೇಶವನ್ನು ನೀಡುತ್ತದೆ. ಬನ್ನಿ, ಇಂದು ಧಮ್ಮಪದದ ಅಪ್ಪಮಾದವರ್ಗ ಎಚ್ಚರಿಕೆಯ ಮಾರ್ಗದ 21, 22, 23ನೆಯ ಗಾಥೆಯನ್ನು ಓದೋಣ ಮತ್ತು ಕನ್ನಡದಲ್ಲಿ ಅರ್ಥವನ್ನು ನೋಡೋಣ. ಹಾಗೂ ಈ ಧಮ್ಮಪದದ ಎಚ್ಚರಿಕೆಯ ವರ್ಗ 3 ಪದಗಳ ಹಿಂದಿನ ಕಥೆಯನ್ನು ಕೂಡ ನೋಡೋಣ. ಅಪ್ಪಮಾದೋ ಅಮತಪದಂ ಪಮಾದೋ ಮಚ್ಚುನೋಪದಂ ಅಪ್ಪಮತ್ತಾನಮೀಯಂತಿ ಏಪಮತ್ತ ಯಥಾಮತ. ಅರ್ಥ: ಎಚ್ಚರಿಕೆಯ ಇರುವಿಕೆ ಅಮರತ್ವದ ಹಾದಿ, ಎಚ್ಚರಿಕೆಯಿಲ್ಲದಿರುವಿಕೆ ಸಾವಿನ ಹಾದಿ. ಎಚ್ಚರಿಕೆಯಿಂದಿರುವವರು ಸಾಯುವುದಿಲ್ಲ, ಎಚ್ಚರಿಕೆಯಿಲ್ಲದಿರುವವರು ಸತ್ತಂತಿರುತ್ತಾರೆ. ಏವಂ ವಿಶೇಷತೋ ಜ್ಞಾತ್ವಾ ಅಪ್ಪಮಾದಂ ಹಿ ಪಂಡಿತ ಅಪ್ಪಮಾದೆ ಪಮೋದಂತಿ ಅರಿಯಾನಂ ಗೋಚರೇರತ. ಎಚ್ಚರಿಕೆಯಲ್ಲಿರುವ ಈ ವಿಶೇಷತೆಯನ್ನು ಅರಿತ ಜ್ಞಾನಿಗಳು ಎಚ್ಚರಿಕೆಯಲ್ಲಿಯೇ ಆನಂದ ಪಡುತ್ತಾರೆ ಮತ್ತು ಶ್ರೇಷ್ಠರು ನಡೆದ ಹಾದಿಯಲ್ಲಿ ನಡೆದು ಸಂತೋಷಿಸುತ್ತಾರೆ. ತೇಜಾಯಿನೋ ಸಾತತಿಕ ನಿಚ್ಛಂ ದಳಪರಕ್ಕಮ ಪುಸಂತಿ ಧೀರ ನಿಬ್ಬಾಣಂ ಯೋಗಕ್ಷೇಮಂ ಅನುತ್ತರಂ. ಅರ್ಥ: ಸದಾ ಧ್ಯಾನಶೀಲರಾಗಿ ಸತತ ಯತ್ನಶೀಲರಾಗಿ ಇರುವಂತಹ ತಿಳಿದವರು ಮಾತ್ರ ನಿಬ್ಬಾಣದಂತಹ ಬಂಧನದಿಂದ ಮುಕ್ತತೆ ಪಡೆದ ಎಣೆಯಿಲ್ಲದ ಸ್ಥಿತಿಯನ್ನು ಅನುಭವಿಸುತ್ತಾರೆ. ಬನ್ನಿ, ಈ ಅಪ್ಪಮಾಗವರ್ಗದ 3 ಗಾಥೆಯ ಹಿಂದಿನ ಒಂದು ಒಳ್ಳೆಯ ಕಥೆಯನ್ನು ಕೇಳೋಣ. ಆ ಕಥೆಯು ಸಾಮಾವತಿಯ ಮೈತ್ರಿಯ ಶಕ್ತಿ ಆಗಿದೆ. ರಾಣಿ ಸಾಮಾವತಿಗೆ ಅನೇಕ ಸೇವಕಿಯರಿದ್ದರು. ಆ ಸೇವಕಿಯರಲ್ಲಿ ಖುಜ್ಜುತ್ತರಾಳ ಒಬ್ಬ ಸೇವಕಿಯಾಗಿದ್ದಳು. ಅವಳ ಕಾರ್ಯವೇನೆಂದರೆ ರಾಣಿಯು ಮಾಡುವ ಪೂಜೆಗೆ ಸುಮನ ಹೂಗಾರನಿಂದ ಪ್ರತಿದಿನ ಹೂಗಳನ್ನು ಕೊಂಡು ತರುವುದು. ಒಂದು ದಿನ ಖುಜ್ಜುತ್ತರಾಳು ಸುಮನನ ಮನೆಯಲ್ಲಿ ಭಗವಾನ್ ಬುದ್ಧರು ಅಲಂಕೃತವಾದ ಕುಳಿತು ಧಮ್ಮೋಪದೇಶವನ್ನು ಕೇಳಿದಳು. ಭಗವಾನ್ ಬುದ್ಧರ ಆ ಧಮ್ಮೋಪದೇಶವನ್ನು ಕೇಳಿ
ಅದರ ಫಲದಿಂದಾಗಿ ಆಕೆಯು ಸೋತಾಪತ್ತಿ ಫಲವನ್ನು ಪಡೆದಳು. ಆಕೆಯು ಅರಮನೆಗೆ ಹಿಂದಿರುಗಿದ ನಂತರ ಸಾಮವತಿ ಮತ್ತು ಆಕೆಯ ಸಖಿಯರಿಗೆಲ್ಲ ಭಗವಾನ್ ಬುದ್ಧರು ನೀಡಿದಂಥ ಉಪದೇಶವನ್ನು ನೀಡುತ್ತಿದ್ದಳು. ಆಗ ಅದರ ಪರಿಣಾಮವಾಗಿ ರಾಣಿ ಮತ್ತು ಅವರ ಸಖಿಯರು ಸಹ ಧಮ್ಮವನ್ನು ಅರಿತರು. ಆ ದಿನದಿಂದ ಖುಜ್ಜುತರಾಳಿಗೆ ಬೇರ್ಯಾವ ದೊಡ್ಡ ಕಾರ್ಯ ನೀಡುತ್ತಿರಲಿಲ್ಲ. ಆಕೆಯನ್ನು ಸಾಮವತಿಯು ತಾಯಿಯಂತೆ ಮತ್ತು ಗುರುವಿನಂತೆ ಕಾಣುತ್ತಿದ್ದಳು. ಖುಜ್ಜುತರಾಳು ಅತ್ಯಂತ ಪ್ರಜ್ಞಾವಂತಳಾಗಿದ್ದಳು. ಆಕೆ ತಾನು ಕೇಳಿದಂತಹ ಭಗವಾನ್ ಬುದ್ಧರ ಪ್ರತಿಯೊಂದು ಧಮ್ಮೋಪದೇಶವನ್ನು ಸಾಮವತಿಗೆ ಮತ್ತು ಆಕೆಯ ಸಖಿಯರಿಗೆ ತಿಳಿಸುತ್ತಿದ್ದಳು. ಸ್ವಲ್ಪ ಕಾಲದಲ್ಲೇ ಆಕೆಯು ಧಮ್ಮ ಪ್ರವೀಣೆಯಾದಳು. ಇದರಿಂದಾಗಿ ಸಾಮವತಿಗೆ ಮತ್ತು ಆಕೆಯ ಸಖಿಯರಿಗೆ ಭಗವಾನ್ ಬುದ್ಧರ ಮೇಲೆ ಅತೀವ ಭಕ್ತಿ ಶ್ರದ್ಧೆಗಳು ಹೆಚ್ಚಾದವು. ಅವರು ಭಗವಾನ್ ಬುದ್ಧರಿಗೆ ಪೂಜಿಸಿ ಆಮಂತ್ರಿಸಿ ದರ್ಶಿಸಲು ಇಚ್ಛಿಸಿದರು. ಆದರೆ ರಾಜನು ನಿರಾಕರಿಸಬಹುದು ಎಂದು ಭಯವಿತ್ತು. ಆದ್ದರಿಂದಾಗಿ ಅವರು ತಮ್ಮ ಅರಮನೆಯ ಗೋಡೆಗಳ ರಂಧ್ರಗಳ ಮೂಲಕ ಭಗವಾನ್ ಬುದ್ಧರು ತಮ್ಮ ರಾಜಮಾರ್ಗದಲ್ಲಿ ನಡೆಯುವುದನ್ನು ನೋಡುತ್ತಿದ್ದರು. ಅಲ್ಲಿಂದಲೇ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದರು. ಅದೇ ಸಮಯದಲ್ಲಿ ರಾಜನು ಇನ್ನೊಂದು ಸ್ತ್ರೀಗೆ ವಿವಾಹವಾಗಿ ಆಕೆಯನ್ನು ತನ್ನ ರಾಣಿಯನ್ನಾಗಿಸಿದ್ದನು. ಆಕೆಯೇ ಮಾಗಂಧಿಯ. ಮಾಗಂಧಿಯಳು ಬ್ರಾಹ್ಮಣ ದಂಪತಿಯ ಮಗಳಾಗಿದ್ದಳು. ಆಕೆ ಅತಿರೂಪ ಸುಂದರಿಯಾಗಿದ್ದಳು. ಆ ಬ್ರಾಹ್ಮಣ ದಂಪತಿಗಳು ಆಕೆಗೆ ತಕ್ಕವರ ಭಗವಾನ್ ಬುದ್ಧರೇ ಎಂದು ತೀರ್ಮಾನಿಸಿದ್ದರು. ಅವರು ಬುದ್ಧರಲ್ಲಿಗೆ ಬಂದು ಈ ವಿಷಯ ತಿಳಿಸಿದಾಗ ಭಗವಾನ್ ಬುದ್ಧರು ಇಂತೆಂದರು: ಮಾರನ ಕುಮಾರಿಯರಾದ ತನ್ಹಾ, ರಾಗ ಇವರು ಅತ್ಯಂತ ಸ್ಫೂರದ್ರೂಪಿಗಳು. ಅವರನ್ನು ಕಂಡಾಗಲೂ ನನ್ನಲ್ಲಿ ಯಾವುದೇ ಆಸೆ ಉಂಟಾಗಲಿಲ್ಲ. ಇನ್ನು ಕೇವಲ ಕಶ್ಮಲಗಳಿಂದ ಕೂಡಿದ ಈ ದೇಹವನ್ನು ನಾನು ಹೇಗೆ ಇಚ್ಛಿಸುವೆನು? ಬುದ್ಧರು ಹಾಗೆ ಹೇಳುವುದಕ್ಕೆ ಕಾರಣವಿತ್ತು. ಆ ಬ್ರಾಹ್ಮಣ ದಂಪತಿಗಳಿಗೆ ಅನಾಗಾಮಿ ಪ್ರಾಪ್ತಿಯಾಗಬೇಕಾದರೆ ಅವರಿಗೆ ಪ್ರಾಥಮಿಕವಾಗಿ ದೇಹದ ಅಶುಭಾಜ್ಞಾನ ಅರಿವಾಗಬೇಕಿತ್ತು. ಅವರಿಗೆ ನಂತರದ ಬೋಧನೆಯಿಂದ ಅನಾಗಾಮಿ ಫಲವು ಪ್ರಾಪ್ತಿಯಾಯಿತು. ಆದರೆ ಮಾಗಂಧಿಯಳು ಮಾತ್ರ ತನ್ನ ರೂಪ ಅಹಂಭಾವದಿಂದ ತನಗೆ ಅವಮಾನವಾದಂತೆ ಭಾವಿಸಿದಳು. ಇದಕ್ಕಾಗಿ ಪ್ರತೀಕಾರ ಸಂಕಲ್ಪವನ್ನು ಮಾಡಿದಳು. ಈಗ ಆಕೆಯು ರಾಜ ಉದೇನನ ಪತ್ನಿಯಾದ ಮೇಲೆ ಆಕೆಗೆ ಸಾಮವತಿಯ ಮೇಲೂ ಅಸೂಯೆ ಉಂಟಾಯಿತು. ಸಾಮವತಿಯು ರಂಧ್ರದ ಮೂಲಕ ಬುದ್ಧರನ್ನು ವೀಕ್ಷಿಸಿ ವಂದಿಸುವುದನ್ನು ಕಂಡ ಮಾಗಂಧಿಯಳು ಇಬ್ಬರ ಮೇಲೂ ಸೇಡು ತೀರಿಸಲು ತಕ್ಕ ಕಾಲ ಎಂದು ಭಾವಿಸಿ ಆಕೆಯು ರಾಜನಿಗೆ ಸಾಮವತಿಯು ನಂಬಿಕೆಗೆ ಅರ್ಹಳಲ್ಲ ಎಂದು ಹೇಳಿ ಸಾಮವತಿಯು ಆ ರಂಧ್ರಗಳಲ್ಲಿ ವೀಕ್ಷಿಸುವುದನ್ನು ಹೇಳಿದಳು. ಆದರೆ ರಾಜನಿಗೆ ಸಾಮವತಿಯು ವಿವರವಾಗಿ ತಿಳಿಸಿದಾಗ ಆತನಿಗೆ ಕೋಪ ಉಂಟಾಗಲಿಲ್ಲ. ಆದರೆ ಮಾಗಂಧಿಯಳು ಮಾತ್ರ ರಾಜನಿಗೆ ಪದೇ ಪದೇ ಸಾಮವತಿಯ ಮೇಲೆ ಸಂಶಯ ಉಂಟಾಗುವಂತೆ ಹೇಳಿಕೆಗಳನ್ನು ನೀಡುತ್ತಾ ಆಕೆಯು ಉದ್ದೇನನನ್ನು ಕೊಲ್ಲಲು ಸಹ ಹವಣಿಸುತ್ತಾಳೆ ಎಂದು ಸುಳ್ಳು ಹೇಳಿದಳು. ಅದಕ್ಕಾಗಿ ಒಂದು ಕುಟಿಲೋಪಾಯವನ್ನು ಸಹ ಸಿದ್ಧ ಮಾಡಿದಳು. ರಾಜನು ಸಾಮವತಿಯ ಅಂತಃಪುರಕ್ಕೆ ಹೋಗುವ ಮುನ್ನ ಆತನ ಕೊಳಲಲ್ಲಿ ಚಿಕ್ಕ ವಿಷಸರ್ಪವನ್ನು ಅಡಗಿಸಿ ರಂಧ್ರವನ್ನು ಹೂವಿನಿಂದ ಮುಚ್ಚಿದಳು. ಆತನು ಸಾಮವತಿಯ ಬಳಿಗೆ ಹೋಗುವಾಗ ಆಕೆ ಹೋಗದಂತೆ ತಡೆದಳು. ಆತನಿಗೆ ಅಭದ್ರತೆ ಇರಬಹುದು ಎಂದು ಹೇಳಿ ನಟಿಸಿದಳು. ಆದರೆ ಉದೇನನು ಇವೆಲ್ಲವನ್ನು ಲಕ್ಷಿಸದೆ ಸಾಮವತಿಯ ಬಳಿಗೆ ಬಂದನು.
ಅದೇ ವೇಳೆಯಲ್ಲಿ ಆ ಹಾವು ಹೊರಬಂದು ಹಾಸಿಗೆಯಲ್ಲಿ ಕಾಣಿಸಿತು. ಇದನ್ನು ಕಂಡ ರಾಜನಿಗೆ ಮಾಗಂದಿಯಾಳ ಮಾತು ನಿಜವಿರಬಹುದೆಂದು ಮುಗ್ಧೆ ಸಾಮವತಿಯ ಮೇಲೆ ಸಂಶಯಪಟ್ಟನು. ಹಾಗೂ ಕ್ರೋಧಗೊಂಡು ಸಾಮವತಿ ಮತ್ತು ಆಕೆಯ ಸಖಿಯರಿಗೆ ಎಲ್ಲರಿಗೂ ಒಂದು ಸಾಲಿನಲ್ಲಿ ಸಾಮವತಿಯ ನಿಲ್ಲಲು ಹೇಳಿದನು. ಸಾಮವತಿಯ ಹಿಂದೆ ನಿಲ್ಲಲು ಹೇಳಿದನು. ನಂತರ ಆತನು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಬಾಣವನ್ನು ವಿಷದಲ್ಲಿ ಅದ್ದಿದನು. ಆತನು ಗುರಿಯಿಡುವುದರಲ್ಲಿ ಪ್ರವೀಣನಾಗಿದ್ದನು. ಆ ಸಮಯದಲ್ಲಿ ಸಾಮವತಿ ಮತ್ತು ಆಕೆಯ ಸಖಿಯರು ರಾಜನ ಮೇಲೆ ಕೋಪ ತಾಳಲಿಲ್ಲ, ಬದಲಾಗಿ ಮೈತ್ರಿ ಭಾವನೆ ಪ್ರಸರಿಸಿದರು. ಆಗ ಮೈತ್ರಿಯ ಪ್ರಚಂಡ ಭಕ್ತಿಯಿಂದಾಗಿ ಶಕ್ತಿಯಿಂದಾಗಿ ರಾಜನು ಬಾಣವನ್ನು ಬಿಟ್ಟರೂ ಅದು ಗುರಿ ತಪ್ಪತೊಡಗಿತು. ಇದು ರಾಜನಿಗೆ ಅತ್ಯಂತ ಆಶ್ಚರ್ಯವನ್ನುಂಟು ಮಾಡಿ ಅವರ ಮುಗ್ಧತೆ ಮತ್ತು ನಿರ್ಮಲತೆ ಆಗಿ ಸಾಮವತಿಗೆ ಬುದ್ಧರನ್ನು ಮತ್ತು ಅವರ ಸಂಘದ ಎಲ್ಲರನ್ನೂ ಅರಮನೆಗೆ ಆಹ್ವಾನಿಸಿ ಔತಣ ನೀಡಲು ಮತ್ತು ಧಮ್ಮ ಪ್ರವಚನವನ್ನು ಕೇಳಲು ಸ್ವಾತಂತ್ರ್ಯ ನೀಡಿದನು. ಇದರಿಂದಾಗಿ ಮಾಗಂದಿಯಳು ಮತ್ತಷ್ಟು ಕ್ರುದ್ರಳಾಗಿ ಸೋಲೆ ಉಂಟಾಗದಂತಹ ಕ್ರೂರ ಉಪಾಯವನ್ನು ಮಾಡಿದಳು. ಅದೆಂದರೆ ಆಕೆಯ ಸಂಬಂಧಿಯೊಬ್ಬನನ್ನು ಕರೆಯಿಸಿ ಸಾಮವತಿ ಮತ್ತು ಆಕೆಯ ಸಖಿಯರು ಅರಮನೆಯ ಒಳಗೆ ಇದ್ದಂತೆಯೇ ಅವರನ್ನು ಜೀವಂತ ಸುಡಲು ಸಾಮವತಿಯ ಅರಮನೆಗೆ ಬೆಂಕಿ ಇಡಿಸಿದಳು. ಆದರೆ ಅರಮನೆಯ ಹೊರಗಡೆಯಿಂದ ಬೆಂಕಿ ಉರಿಯುತ್ತಿದ್ದಂತೆ ಸಾಮವತಿ ಮತ್ತು ಆಕೆಯ ಸಖಿಯರು ಧ್ಯಾನಿಸಲು ಆರಂಭಿಸಿದರು. ಅವರಲ್ಲಿ ಕೆಲವರು ಸಕದಗಾಮಿ ಸ್ಥಿತಿ ತಲುಪಿದ್ದರು ಮತ್ತು ಮಿಕ್ಕವರು ಸಹ ಅದರ ಲಾಭ ಪಡೆದರು. ಆದರೆ ಆ ಹೊತ್ತಿಗಾಗಲೇ ಇಡೀ ಅರಮನೆಯು ಉರಿದು ಹೋಯಿತು. ಈ ಸುದ್ದಿಯು ಹಬ್ಬುತ್ತಿದ್ದಂತೆ ರಾಜನು ಸ್ಥಳಕ್ಕೆ ಧಾವಿಸಿದನು. ಆದರೆ ತುಂಬಾ ತಡವಾಗಿ ಹೋಗಿತ್ತು. ರಾಜನಿಗೆ ಇದು ಮಾಗಂದಿಯಾಳ ಕೃತ್ಯವಿರಬಹುದೆಂದು ಸಂಶಯವಾಯಿತು. ಆದರೆ ಆತ ಅದನ್ನು ತೋರ್ಪಡಿಸಲಿಲ್ಲ. ಬದಲಾಗಿ ಆತ ಹೀಗೆ ಹೇಳಿದನು: ಯಾವಾಗ ಸಾಮವತಿಯು ಜೀವಂತವಾಗಿದ್ದಳಲ್ಲ, ಆಗ ನನಗೆ ಸದಾ ಜೀವಭಯ ಕಾಡುತ್ತಿತ್ತು. ಈಗ ನನಗೆ ಮನಸ್ಸು ಶಾಂತವಾಗಿದೆ. ಇದನ್ನು ಯಾರು ಮಾಡಿರಬಹುದು? ನನ್ನನ್ನು ಅತಿಯಾಗಿ ಪ್ರೀತಿಸಿದವರು ಮಾತ್ರ ಇದನ್ನು ಮಾಡಿರಬಹುದು ಎಂದಾಗ ಇದನ್ನು ಕೇಳಿದ ದಡ್ಡಿ ಮಾಗಂದಿಯ, ಇದನ್ನು ನಾನೇ ಮಾಡಿಸಿದೆ ಎಂದಳು. ಇದನ್ನು ಕೇಳಿದ ರಾಜ ಆಕೆಗೆ ಒಂದು ದೊಡ್ಡ ಬಹುಮಾನ ನೀಡುವುದಾಗಿ ಹೇಳಿ ಅದಕ್ಕೆ ಸಂಬಂಧಿಸಿದಂತಹ ಆಕೆಯ ಸಂಬಂಧಿಕರನ್ನು ಕರೆಸಿದನು. ನಂತರ ಎಲ್ಲರನ್ನೂ ಬಂಧಿಸಿ ಅರಮನೆಯ ಆವರಣದಲ್ಲಿ ಅವಳನ್ನು ಗಲ್ಲು ಶಿಕ್ಷೆಯನ್ನು ನೀಡಿದನು. ಈ ರೀತಿಯಾಗಿ ಆಕೆಗೆ ತನ್ನ ಹೀನ ಪಾಪಕ್ಕಾಗಿ ಶಿಕ್ಷೆಯಾಯಿತು. ಭಗವಾನರಿಗೆ ಈ ಮೇಲಿನ ಘಟನೆಗಳು ತಿಳಿಸಲ್ಪಟ್ಟಾಗ ಅವರು ಈ ಮೇಲಿನ ಗಾಥೆಗಳನ್ನು ನಮಗೆ ತಿಳಿಸಿದರು. ಎಚ್ಚರಿಕೆಯ ಇರುವಿಕೆ ಅಮರತ್ವದ ಹಾದಿ, ಎಚ್ಚರಿಕೆ ಇಲ್ಲದಿರುವಿಕೆ ಸಾವಿನ ಹಾದಿ. ಎಚ್ಚರಿಕೆಯಿಂದಿರುವವರು ಸಾಯುವುದಿಲ್ಲ, ಎಚ್ಚರಿಕೆ ಇಲ್ಲದಿರುವವರು ಸತ್ತಂತಿರುತ್ತಾರೆ. ಎಚ್ಚರಿಕೆಯಲ್ಲಿರುವ ಈ ವಿಶೇಷತೆಯನ್ನು ಅರಿತ ಜ್ಞಾನಿಗಳು ಎಚ್ಚರಿಕೆಯಲ್ಲಿಯೇ ಆನಂದ ಪಡುತ್ತಾರೆ ಮತ್ತು ಶ್ರೇಷ್ಠರು ನಡೆದ ಹಾದಿಯಲ್ಲಿ ನಡೆದು ಸಂತೋಷಿಸುತ್ತಾರೆ. ಇಂತಹ ಚಿನ್ನದ ನುಡಿಗಳನ್ನು ಮತ್ತು ಭಗವಾನ್ ಬುದ್ಧರ ಈ ಬೋಧನೆಗಳನ್ನು ಪಠನ ಮಾಡುವುದರಲ್ಲಿ ಓದುಗರು ತೃಪ್ತಿ ಪಟ್ಟುಕೊಳ್ಳಬೇಕು ಮತ್ತು ತಮ್ಮ ದೈನಂದಿನ ಜೀವನದಲ್ಲಿ ಅವರ ಎಲ್ಲ ನುಡಿಮುತ್ತುಗಳನ್ನು ಪರಿಪಾಲಿಸಬೇಕು ಹಾಗೂ ಕಾರ್ಯಗತಗೊಳಿಸಬೇಕು. ಆಗ ಭಗವಾನ್ ಬುದ್ಧರ ಧಮ್ಮಪದದ ಮಾತುಗಳಲ್ಲಿ ಸರಿಯಾದದ್ದನ್ನೇ ನಾವು ತಿಳಿಯುವಂಥದ್ದಾಗುತ್ತದೆ. ಧಮ್ಮದ ಅಮೃತವನ್ನು ಕುಡಿದವರು ಸುಖ ಸಂತೋಷವಾಗಿ ಬದುಕುತ್ತಾರೆ. ನಮೋ ಬುದ್ಧಾಯ.